ಅದ್ರ ಸಲುವಾಗಿ ನಾವು ಇನ್ನೇನೋ ಇವತ್ತು ಕಸರತ್ತುಗಳನ್ನು ಮಾಡ್ತಾಯಿದ್ವಿ. ಆದರೆ ನಿಜದ ರಸವನ್ನು ಏನು ಹೇಳ್ತದೆ? ಕಾಯಕವೇ ಕೈಲಾಸ, ಕಾಯವೇ ಕೈಲಾಸ, ಕಾಯಕವೇ ಕೈಲಾಸ. ಈ ಶರೀರ ಐತಿ, ಅದಕ್ಕಾಗಿ ದುಡಿಬೇಕು. ಕಾಯಕರು ಕೈಲಾಸನ ಅನ್ನೋಕ್ಕಿಂತ ಕಾಯವೇ ಕೈಲಾಸ ಅಂತ ಹೇಳಿದ್ದಾರೆ ಬಸವಣ್ಣವರು. ಕಾಯವೇ ಕೈಲಾಸ ಅಂತ ಅಲ್ಲಂಪ್ರಭುಗಳು ಶೂನ್ಯಪೀಠ ಅದ ಒಂದು ಅಧ್ಯಕ್ಷರು ಹೇಳಿದ್ದಾರೆ. ಇವೆಲ್ಲ ಕಣ್ಣು ಮುಂದಿದ್ದಾಗ ಎಲ್ಲೋ ಕೆಲವೊಂದು ಹೇಳಿದಾರೆ ಅಂತ ಅನ್ನೋದ್ರಲ್ಲಿ ಏನದ್ರಿ? ಹೌದು, ಕೆಲವೊಂದು ವಿಚಾರಗಳು, ಕೆಲವೊಂದು ಅನುಭವಗಳು ವಯಸ್ಸಾದಂಗೆ, ಅನುಭವ ಆದಂಗೆ, ತಿಳ್ಕೊಂಡಂಗೆ, ವಿಶ್ವನ ತಿಳ್ಕೊಂಡಂಗೆ, ಜನದ ಜೊತೆ ಬೆರೆತಾಗ ಹಲವು ವಿಷಯಗಳು ಬೆಳೀತಾ ಬರ್ತಾವ. ನಮ್ಮ ಜೀವಿತದ ಕೊನೆ ಕಾಲದಲ್ಲಿ ಇವೆಲ್ಲ ಹೇಳಿದಾರೆ. ವೇದಕ್ಕೆ ನಿಗಳನ್ನು ವಚನದ ಅದು ಅವರ ಅನುಭವದ ಪರಿಪಾಕಗೊಂಡಾಗ ಬಂದಂಥದ್ದು, ಅನುಭವದಿಂದ ಬಂದಂಥ ಮಾತದು. ಇವೆಲ್ಲನೂ ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಷಯ ಭಾಳಷ್ಟು ವಿಚಾರಗಳಲ್ಲೇ, ಭಾಳಷ್ಟು ವಚನಗಳಲ್ಲೇ ಬಸವಣ್ಣವರು ಹೌದು ದೇವ್ರ ಬಗ್ಗೆ ಅವತ್ತು ಯಾರು ಚಲಾವಣೆಯಲ್ಲಿದ್ದ ದೇವ್ರ ಬಗ್ಗೆ ಹೆಸರು ತೊಗೊಂಡಿದ್ದಾರೆ. ಕೂಡಲ ಸಂಗಮ ಅಂತ ತೊಗೊಳ್ತಾರೆ, ಮಹೇಶ್ ಅಂತ ತೊಗೊಂಡಿರ್ಬೋದು, ಮತ್ತು ಲಿಂಗದ ಬಗ್ಗೆ ಮಾತಾಡಿರ್ಬೋದು. ಇಲ್ಲ ಅಂತಿಲ್ಲ, ಯಾವುದೂ ಅಲ್ಲಗಳಿದಿಲ್ಲ. ಆದರೆ ನಿಲುವು ಏನು ಅವ್ರದ್ದು ಕೊನೆಗೆ ಬಂದ ಅದನ್ನು ಸಹ ವಿಚಾರ ಮಾಡಬೇಕಾಗಿದೆ. ದೈವೇ ಧರ್ಮದ ಮೂಲವೇ ಅಂತ ಹೇಳಿದವರು ಲಿಂಗಾಯತ ಧರ್ಮವೇ ಇದಪ್ಪ ಏನು ಧರ್ಮದ ಮೂಲವೇ ಅಂತ ಹೇಳಬೇಕಾಯಿತು, ಹೇಳಿಲ್ಲ. ಹಿಂದೂ ಧರ್ಮವೇ ಧರ್ಮದ ಮೂಲವೇ ಅಂತ ಹೇಳಬೇಕಾಯಿತು, ಹೇಳಿಲ್ಲ. ಇವೆರಡನ್ನೂ ಇವತ್ತು ಅದೃಶ್ಯ ಸ್ವಾಮೀಜಿಯವರು ಇನ್ನೂದ ಲಿಂಗಾಯತ ಮಠಾಧೀಶ ಸಹಿತ ಇವತ್ತು ಚರ್ಚೆ ಮಾಡಬೇಕಾಗಿದೆ. ನೀವು ಲಿಂಗಾಯತಿಂದ ಮಾಡ್ಕೊಳ್ಳೋದ್ರಿಂದ ತಪ್ಪಿಲ್ಲ, ಮಾಡ್ಕೊಳ್ರಿ, ನಿಮ್ಮ ಕಣ್ಣಾಗ ಮಾಡಿರಿ. ಆಣೆ ಅದು ಬಸವಣ್ಣ, ಅದು ದೊಡ್ಡ ಆಣೆ, ದೊಡ್ಡ ವ್ಯಕ್ತಿತ್ವ. ನಿಮ್ಗೆ ಹೆಂಗೆ ಕಾಣ್ತದೋ ಹಂಗೆ ಇಟ್ಕೊಳ್ರಿ ಅಂತ ತಪ್ಪಿಲ್ಲ. ಆದರೆ ಅದಕ್ಕೆ ಜಗಾಡುವಂಥದ್ದು, ಸಮಾಜದಲ್ಲಿ ಬಿಸಿ ಬಿತ್ತುವಂಥದ್ದು, ನಾವು ಬೇರೆ ನೀವು ಬೇರೆ ಅಂತ ಹೇಳ್ಕೊಳ್ಳುವಂಥದ್ದು, ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನೋಕ್ಕಿಂತಲೂ ಬೇರೆ ಅನ್ನೋ ಅವಶ್ಯಕತೆಯೇ ಇಲ್ಲ. ನಿಮ್ಗೆ ಯಾರಿಗೆ ಬೇಕು ಲಿಂಗಾಯತ ಬರೆಸ್ಕೊಳ್ರಿ, ಯಾರಿಗೆ ಬೇಕು ವೀರಶೈವ ಬರೆಸ್ಕೊಳ್ರಿ. ಇದು ಮುಖ್ಯವಾಗಿ ಬೇಕಾಗಿದ್ದು ವೈಜ್ಞಾನಿಕ ತಿಳುವಳಿಕೆ ಮತ್ತು ಉದ್ಯೋಗಗಳು. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿ